ನನ್ನನ್ನು ಹೊಡಿಬೇಕು ಅಂತ ಈ ಊರಲ್ಲಿ ಮಚ್ಚುಕಟ್ಟೋರ್ಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನ್ ಒಂದ್ಸರಿ ಮಚ್ಚಿಡ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಸಿ ಆಗೋತಾರಣ. ಇನ್ನೊಂದು 2 ನಿಮಿಷ ಇಲ್ಲೇ ಸುಟ್ಟು ಬಿಡ್ತಿದ್ದ ಬೆಂಕಿ ಹಾಕೋಣ ಯಾರಲ್ಲ ಮಾರ್ಟಿ ಚಿತ್ರದ ಲೈಫ್ ಅಲ್ಲಿ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಗೆದ್ದವರಿಂದ ಎನಿಮೀಸ್ ಜಾಸ್ತಿ ಇರ್ತಾರೆ. ಎನಿಮೀಸ್ ಜಾಸ್ತಿ. ಬೆಟ್ಟದಲ್ಲಿ ಕೂತಿದ್ದೀರ ಹುಷಾರು. ಅಯ್ಯೋ ನಿಜವಾಗ್ಲೂ ಕೂತಿಯಾರ. ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ? ಎಷ್ಟು ಜನ ಕಾಯ್ತಾ ಇರ್ಬೋದು ಅಲ್ಲಿ. ಅಲ್ಲೋಡಿ ಅಲ್ಲೋಡಿ ಈ ಮಾರ್ಟಿನ್ ಗೋಸ್ಕರನೇ ಕಾಯ್ತಾ ಇರೋದು. ತುಂಬಾ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದಂತ ಚಿತ್ರ ಮಾರ್ಟಿನ್. ಸಿನಿಮಾ ಕಂಪ್ಲೀಟ್ ಆಗಿದೆ. ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ. ನಾನಿಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ, ರೀ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀನಿ, ಡೇಟ್ ಹೇಳ್ರಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ. ಎಕ್ಸಾಕ್ಟ್ ಡೇಟಾ? ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ಲೀಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದು ವಾರ ಒಳಗಡೆ ಅನೌನ್ಸ್ ಮಾಡ್ತೀವಿ ಡೇಟ್ನ. ಈಗ ಹೇಳಿದ್ರೆ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಗಂಗಾವತಿಯ ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನನ್ನ VIPsಗೆ ನಿಮ್ಮ ಗೃಹ ಸರ್ಜನ ನಮಸ್ಕಾರ. ತುಂಬ ಭೂಮಿ ಬಂದಿದ್ದೀನಿ ಸ್ವಾಮಿ, ಯಾಕೆಂದ್ರೆ ನಮ್ಮ ಬಾಸ್ ಹುಟ್ಟಿತ್ತು ಭೂಮಿ ಇದು. ಲೀಡರ್ಶಿಪ್ ಅಲ್ಲಿ ಎರಡು ತರ ಇರ್ತಾರೆ ಲೀಡರ್ಶಿಪ್. ಒಂದು, ನಾನು ಮುಂದೆ ಹೋಗ್ತೀನಿ, ನೀವೆಲ್ಲರೂ ನನ್ನ ಫಾಲೋ ಮಾಡಿ ಅನ್ನೋ ಒಂದು ಲೀಡರ್ ಆದ್ರೆ, ಇನ್ನೊಂದು ಲೀಡ್ರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋ ಲೀಡ್ರು. ಆ ಎರಡನೇ ಪೈಕಿಗೆ ಸೇರಿರುವಂಥವ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸರ್. ಯಾಕೆಂದ್ರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆ್ಯಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎಂಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಕೇಳ್ತೀನಿ. ಖುಷಿ ವಿಚಾರ ಏನು ಅಂದರೆ, ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂದಿ ಅಂದರೆ ಪಂಚಪ್ರಾಣ. ಯಾಕೆ ಅಂದರೆ, ಅಲ್ಲ ಜೆನ್ಯೂನ್ ಆಗಿ ಏನಕ್ಕೆ ಅಂದರೆ, ನಾನು ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರು ಇದೆಲ್ಲಾನು ಒಂದು 75, 90, 100 ದಿವಸ ಆದ್ಮೇಲೆ ಎಲ್ಲ ಕಡೆ ಒಂದು ಚೂರು ಕಮ್ಮಿ ಆಗೋದು. ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗೆಲ್ಲ ಹೌಸ್ಫುಲ್ ಅಂತಿದ್ರು. ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ನನ್ನನ್ನು ಒಪ್ಕೊಂತಾರ ಅಂತ ಡೌಟಲ್ಲಿ ಮಾಡಿದೆ. ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಅಪ್ಕೊಂಡಿದ್ದಾರೆ. ಇವತ್ತೇನಾದ್ರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ. ನಾನು ಆಲ್ಸೋ ಉತ್ತರ ಕರ್ನಾಟಕ ಅಂದ್ರೆ ನನಗೆ ಏನ್ ನೆನಪಾಗುತ್ತೆ ಅಂದ್ರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ, ಅಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದ್ರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಗ್ಗಿಸ್ತಾರೆ, ಕಷ್ಟದ ಟೈಮಲ್ಲಿ ತಲೆ ಬೇಕಾದ್ರೂ ಕೊಡ್ತಾರೆ. ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಮಾತ್ರ ಎಂಟರ್ಟೈನ್ಮೆಂಟೇ ಮಾಡಲ್ಲ, ಒಂಚೂರು ಎಂಟರ್ಟೈನ್ ಮಾಡಲ್ಲ. ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ, ಅದೊಂದು ಖುಷಿ ವಿಚಾರ. ತುಂಬಾನೇ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ರೋಸ್ ಪಿಟಲ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಲಾಟ್ಸ್ ಆಫ್ ಲವ್. ಖಂಡಿತ ಸತ್ಯವಾಗಿ ಮಾತು ಹೇಳಿದ್ರೆ ಉತ್ತರ ಕರ್ನಾಟಕದ ಮಂದಿನೇ ಹಂಗ ಹೇಳ್ರಪ್ಪ. ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದವನೇ. ಆ ಮಾತೆಲ್ಲ ಹೇಳ್ಬೇಕಾದ್ರೆ ಎಲ್ಲ ನನಗೆ ಹೇಳ್ದಂಗಿತ್ತು, ಒಂಥರ ಖುಷಿ ಆಗ್ತಾ ಇತ್ತು. ಸೊ ಈಗ ಧ್ರುವ ಅವರು ವೇದಿಕೆ ಮೇಲೆ ಇದ್ದಾರೆ ಅಂದ್ರೆ ನೀವೆಲ್ಲ ಆಸೆ ಪಡೋದು ಒಂದೇ, ಏನೋ ಅದು ಹೆಂಗ್ ನೀವು ಉಸಿರು ಕಟ್ ಅಷ್ಟು ಉದ್ದ ಹೇಳ್ತಿರಲ್ಲ, ನಾವೆಲ್ಲ 2 ನಿಮಿಷ ಬೇಕದನ್ನ ಹೇಳಕ್ಕೆ, ಹೆಂಗ್ ಹೇಳ್ತೀರಾ ಅಷ್ಟು? ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.